ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಇವತ್ತು ರಾಣಿ ಕಷ್ಟನ ನಿಜವಾಗೂ ನನ್ನಿಂದಂತೂ ನೋಡೋಕ್ಕೆ ಆಗಲಿಲ್ಲ, ಕಣ್ಣೀರೇ ಬಂದುಬಿಡ್ತು ಅಂತಲೇ ಹೇಳ್ಬೋದು ನಿಜವಾಗೂ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಗೊತ್ತಾ, ಇವತ್ತು ಒಂದು ಕಡೆ ರಾಣಿಗೆ ಒಂದು ಪರೀಕ್ಷೆನೇ ಬಂದು ನಿಂತಿದೆ. ಒಂದು ಕಡೆ ವರದಾಗೆ ಸಾಕ್ಷಿ ವಿರುದ್ಧವಾಗಿ ಸಾಕ್ಷಿ ಕೂಡ ಸಿಕ್ಕಿದೆ. ಆ ಸಾಕ್ಷಿ ಸಿಕ್ಕಿರೋದು ವರದ ಮುಂದೆ ಕೂಡ ಇವತ್ತು ಪತ್ತೆಯಾಗೋ ಒಂದು ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ವರದ ಏನು ಮಾಡ್ತಾನೋ ಗೊತ್ತಿಲ್ಲ, ಇಲ್ಲಿ ರಾಣಿ ಪರೀಕ್ಷೆಯಲ್ಲಿ ಗೆಲ್ತಾಳೋ ಇಲ್ಲೋ ಗೊತ್ತಿಲ್ಲ. ಸೊ ಕೊನೆವರೆಗೂ ವಿಡಿಯೋನ ನೋಡೋಣ. ತುಂಬ ಚೆನ್ನಾಗಿದೆ, ಖಂಡಿತ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಗೊತ್ತಾ, ಇಲ್ಲಿ ಇವು ಪುಷ್ಪ ಟೀಚರ್ ಅಂತ ಬಂದಿರ್ತಾರಲ್ವ, ರಾಣಿಗೆ ಹೇಗಾದರೂ ಮಾಡಿ ಪರೀಕ್ಷೆಗೆ ಕೂರಿಸ್ಬಿಟ್ಟು, ಅಂದರೆ ಒಂದು ಪರೀಕ್ಷೆ ಬಂದಿರುತ್ತೆ, ಆ ಪರೀಕ್ಷೆಯಲ್ಲಿ ಒಂದು 10 ಜನಕ್ಕೆ ಒಂದು ಪರೀಕ್ಷೆ ಅಂತ ಬಂದಿರುತ್ತೆ. ಆ ಪರೀಕ್ಷೆಯಲ್ಲಿ ಏನಾದರೂ ಬರೆದ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪುಷ್ಪ ಟೀಚರು ಹೇಳಿರ್ತಾರೆ. ಲೋಹಿತ ಅದನ್ನು ಕೇಳಿಸ್ಕೊಂಡು ಏನಂತಾಳೆ ಗೊತ್ತಾ, ನಾನೇ ಇಷ್ಟು ವರ್ಷದಿಂದ ಬರೆದಿದ್ದೀನಿ, ನನಗೆ ಯಾವತ್ತೂ ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಈ ರಾಣಿಗೆ ಏನು ಸಿಗುತ್ತೆ, ಒಂದಿನೂ ಓದೋಕ್ಕೆ ಹೋಗಿಲ್ಲ ಅಂತೇಳಿ ಲೋಹಿತ ಅನ್ಕೋತಾ ಇರ್ತಾಳೆ. ಸೊ ಇನ್ನೇನು ಪುಷ್ಪ ಟೀಚರ್ ಇದ್ಕೊಂಡು ಅದನ್ನೆಲ್ಲ ಹೇಳ್ತಾಳೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಣಿ ಎಕ್ಸಾಮ್ ಬರೀತಿಯಲ್ಲ, ನೀನು ಚೆನ್ನಾಗಿ ಓದ್ಕೊಂಡು ಇವತ್ತು ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನೈಟೆಲ್ಲ 5ನೇ ಕ್ಲಾಸಿನ ಬುಕ್ಸ್ ತೊಗೊಂಡು ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ಪುಷ್ಪ ಟೀಚರ್ ಹೇಳ್ತಾರೆ. ಮೇಡಮ್ ಖಂಡಿತ ನಾನು ರಾತ್ರಿಯೆಲ್ಲ ಓದ್ಕೋತೀನಿ ಮೇಡಮ್, ನನಗೆ ಎಕ್ಸಾಮ್ಗೆ ಒಂದು ಕೂರಿಸಿ ಮೇಡಮ್, ನಾನು ಖಂಡಿತ ಪಾಸ್ ಆಗ್ತೀನಿ ಅಂತ ಮಗು ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣ ನಿನ್ನೆ ಸತ್ಯಣ್ಣ ಇದ್ಕೊಂಡು, ಮೇಡಮ್ ನಿಮ್ಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಮೇಡಮ್, ತುಂಬ ಖುಷಿ ಆಗ್ತಿದೆ ಮೇಡಮ್, ನೀವು ಇಲ್ಲಿವರೆಗೂ ಬಂದುಬಿಟ್ಟು ನನ್ನ ಸೊಸೆಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದು ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಸರಳ ಬೇರೆ ಸ್ವೀಟ್ ಮಾಡಿದ್ಲಲ್ಲ ಮನೆಯಲ್ಲಿ. ಏಕೆ ಅಂತಂದರೆ ಇವತ್ತು ಅವಳ ಸ್ಕೂಲಿಗೆ ಸೇರ್ಸೋಕ್ಕಾಗಲಿಲ್ಲ ಅಂತ ಅವಳು ರಾಣಿಗೆ ಟೆನ್ಷನ್ ಆದಾಗೇ ಇವಳಿಗೆ ತುಂಬ ಖುಷಿ ಆಗೋದು ಸರಳಗೆ. ಸೊ ಪಾಯಸನ ಮಾಡಿರ್ತಾಳೆ, ಅದನ್ನು ಇವ್ರು ಏನು ಮಾಡ್ಕೊತಾರೆ ಅಂದರೆ ನೆನಪು ಮಾಡ್ಕೊತಾರೆ. ಅಯ್ಯೋ ಈ ದೊಡ್ಡಿ 5ನೇ ಕ್ಲಾಸ್ ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆಗಿಬಿಟ್ಟು, ಅದು ರಾತ್ರಿಯಲ್ಲೇ ಎಕ್ಸಾಮ್ ಬರೆದು ಒಂದೇ ರಾತ್ರಿಲಿ ಇವಳು ಪಾಸ್ ಆಗ್ತಾಳ, ಸ್ಕಾಲರ್ಶಿಪ್ ಸಿಗುತ್ತಾ? ನನ್ನ ಮಕ್ಕಳು ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ರೇ ಯಾವ ಸ್ಕಾಲರ್ಶಿಪ್ಪು ಸಿಕ್ಕಿಲ್ಲ ಅಂಥದ್ರಲ್ಲಿ ಈ ರಾಣಿ ಅದೇನು ಪಾಸ್ ಆಗ್ತಾಳೆ ಅಂತೇಳಿ ಅವಳೊಳೆ ಮನಸ್ಸಲ್ಲಿ ಅಂದ್ಕೊಂಡು ಸರಳ ಅವಳೊಳೆನೇ ನಗ್ತಾ ಇರ್ತಾಳೆ. ನಕ್ಕೆ ಬಿಡ್ತಾಳೆ. ನಗ್ದ ತಕ್ಷಣವೇ ಇವ್ರಿಗೆ ಏನಕ್ಕೆ ಏನಾಯಿತು ಅಂತ ಹೇಳಿ ಕೇಳಿದಾಗ ಎಲ್ಲರೂ ಕೂಡ ಸರಳ ಹೇಳ್ತಾಳೆ, ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ರಾಣಿಗೆ ಎಕ್ಸಾಮು ಕೂರಿಸೋಕ್ಕೆ ಅವಕಾಶ ಸಿಗ್ತಲ್ಲ, ಸೊ ಹಾಗಾಗಿ ನನಗೆ ನಗು ಬಂತು ಅಂತೇಳಿ ಸುಳ್ಳು ಹೇಳ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಸರಳ ಇವತ್ತು ಪುಷ್ಪ ಟೀಚರೇ ಮನೆಗೆ ಬಂದ್ಬಿಟ್ಟು ಸಿಹಿ ಸುದ್ದಿನ ತಂದಿದ್ದಾರೆ ಕಣೆ, ನಿನ್ಗೇನಾದರೂ ಮುಂಚೆ ಗೊತ್ತಿತ್ತೇನೋ ಈ ರೀತಿ ಸಿಹಿ ಸುದ್ದಿ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ನೀನು ಹೋಗಿ ಇವಾಗ ಪಾಯಸನ ಮಾಡಿದೆಯಲ್ಲ ನಮಗೆ ತಂದುಕೊಡು ಸರಳ ಅಂತೇಳಿ ಅವರು ಸತ್ಯಣ್ಣ ಕರೆಕ್ಟಾಗೆ ಹೇಳಿಬಿಡ್ತಾರೆ. ಆವಾಗ ಸರಿ ಕಣ್ರಿ ಆಯಿತು, ನಾನು ತೊಗೊಂಡು ಬರ್ತೀನಿ ಕಣ್ರಿ ಸ್ವೀಟ್ನ ಅಂತೇಳಿ ಹೋಗಿ ಪಾಯಸನ ಮಾಡಿರ್ತಾಳಲ್ವ ಅದನ್ನು ತೊಗೊಂಡು ಬಂದು ಕೊಡ್ತಾಳೆ. ಅಂದರೆ ರಾಣಿಗೆ ಟೆನ್ಷನ್ ಆದರೆ ಮಾತ್ರ ಪಾಯಸ ಮಾಡಬೇಕು, ಆದರೆ ಇಲ್ಲಿ ಖುಷಿನೇ ಆಗಿದೆ, ಸತ್ಯಣ್ಣ ಕರೆಕ್ಟಾಗೆ ಹೇಳ್ಬಿಟ್ಟ. ಸೊ ಫೈನಲಿ ಪಾಯಸನ ತಂದು ಕೊಟ್ಟಿದ್ದಾದಮೇಲೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಪಾಯಸನ ತಿಂತಾರೆ. ಇದೆಲ್ಲ ಖುಷಿ ಓಕೆ, ಆದರೆ ಮುಂದೆ ತುಂಬಾ ಅಳು ಬಂದಂಗೆ ಆಗ್ಬಿಡತ್ತೆ. ಸೊ ಆ ರೀತಿ ಇದೆ ಇವತ್ತು. ಸೊ ಫೈನಲಿ ಆಲ್ ದ ಬೆಸ್ಟ್ ರಾಣಿ, ನಿನಗೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರಿ ಅಂತ ಚಂದು ಕೂಡ ಹೇಳ್ತಾನೆ. ಆಯಿತು ಚಂದು, ಥ್ಯಾಂಕ್ಸ್ ಅಂತ ಹೇಳಿ ಅವಳು ಧನ್ಯವಾದಗಳು ಅಂತ ಹೇಳ್ತಾಳೆ. ಇನ್ನು ಪುಷ್ಪ ಟೀಚರ್ ಇದ್ಕೊಂಡು, ರಾಣಿ ಆಲ್ ದ ಬೆಸ್ಟ್ ನಿನಗೆ, ತುಂಬ ಚೆನ್ನಾಗಿ ಓದ್ಕೊಂಡು ಬಂದು ಎಕ್ಸಾಮ್ ಬರೆಯಮ್ಮ ಅಂತೇಳಿ ಹೋಗ್ತಾಳೆ. ಇನ್ನು ಆಲ್ ದ ಬೆಸ್ಟ್ ಅಂತ ಹೇಳಿ ಎಲ್ಲರಿಗೂ ಹೇಳಿ ಹೋದ್ಮೇಲೆ ಫೈನಲಿ ಅವಳು ಕೂಡ ಧನ್ಯವಾದಗಳು ಹೇಳ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಬಂತು ಹೊಸ ಟ್ವಿಸ್ಟು. ಅದೇನು ಅಂತಂದರೆ ಸುಲೋಚನಾ ಗೊತ್ತೇ ಇರುತ್ತೆ ನಿಮ್ಗೆ, ಯಾರು ವರದಾ ಮಿಸಸ್. ವರದಾ ಮಿಸಸ್ ಅವ್ರ ಅಣ್ಣ ಇವತ್ತು ಒಂದು ಹೊಸ ಕ್ಯಾರೆಕ್ಟ್ರಿಂದ ಬಂದಿರ್ತಾನೆ. ಸೊ ಇವತ್ತು ಇವ್ರ ಹೆಸರು ನನಗೆ ಮೆನ್ಷನ್ ಆಗಿಲ್ಲ. ಸೊ ಮನೇಲಿ ಕೆಲಸ ಮಾಡ್ತಿದ್ಲಲ್ಲ ಸಾಕ್ಷಿ ಹಿಡ್ಕೊಂಡ್ಲಲ್ವ ನಿನ್ನೆ ಸಂಚಿಕೆಯಲ್ಲಿ, ಆ ಸಾಕ್ಷಿ ಸಿಕ್ಕಿರೋದನ್ನ ಇವಾಗ ಇವರಿಗೆ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿಕೊಂಡು, ಹೇಳು ಶಾಂತಮ್ಮ, ಇಷ್ಟು ದಿನ ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ, ಬಟ್ ಇಷ್ಟು ದಿನಕ್ಕೆ ನೀನು ಕಾಲ್ ಮಾಡಿದಿ ಅಂತಂದರೆ ಏನಾದರೂ ನಿನ್ನ ಹತ್ರ ಸಾಕ್ಷಿ ಸಿಕ್ಕಿದೆ ಅಂತಲೇ ಅರ್ಥ ಅಂತೇಳಿ ಹೇಳ್ತಾರೆ ಅವರು. ಹಾಗೆ ಹೇಳಿದ ತಕ್ಷಣ ಶಾಂತಮ್ಮ ಇದ್ಕೊಂಡು, ಹೌದು ಅಣ್ಣ, ಇವತ್ತು ಸ್ಟೋರ್ ರೂಮಲ್ಲಿ ಒಂದು ಮೊಬೈಲ್ ಸಿಕ್ತು ನನಗೆ, ಸೊ ಹಾಗಾಗಿ ನಿಮಗೆ ಫೋನ್ ಮಾಡಿದೆ ಅಂತೇಳಿ ಶಾಂತಮ್ಮ ಹೇಳ್ತಾರೆ. ಅಂದರೆ ಸುಲೋಚನಾರ ಅಣ್ಣ ಇವರು. ಸುಲೋಚನಾ ವರದಾ ಇದ್ದಾನಲ್ವ, ವರದನ ಮೇಲೆ ಅವ್ರ ಅಣ್ಣನಿಗೆ ಡೌಟ್ ಇದ್ದೇ ಇರುತ್ತೆ, ಅವನೊಂದು ಸ್ವಲ್ಪ ಸರಿಯಿಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಒಬ್ಬರನ್ನ ಹಿಂಗೆ ಸಾಕ್ಷಿ ಹುಡ್ಕುವಂಥ ಕೆಲಸದವ್ರನಿಗೆ ಹೇಳಿರ್ತಾರೆ.
ಸೊ ನೋಡು ಶಾಂತಮ್ಮ, ನೀನು ತುಂಬ ಎಚ್ಚರಿಕೆಯಿಂದ ಆ ಸಾಕ್ಷಿನ ನನಗೆ ತಲುಪಿಸ್ಬೇಕು. ಯಾಕೆ ಅಂತಂದರೆ ನಿನ್ನ ಹತ್ರ ಆ ಸಾಕ್ಷಿ ಇದೆ ಅಂತ ಏನಾದರೂ ವರ್ಧನ್ ಗೊತ್ತಾಯಿತು ಅಂತಂದರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ. ಸೊ ಹಾಗಾಗಿ ನಾನು ಇಂಥ ಪ್ಲೇಸ್ ಅಂತ ಹೇಳ್ತೀನಿ, ನಾನೇ ಬರ್ತೀನಿ, ನೀನು ಬಂದ್ಬಿಟ್ಟು ಆ ಸಾಕ್ಷಿನ ತಲುಪಿಸು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಶಾಂತಮ್ಮ ಇದ್ಕೊಂಡು ಆಯಿತು ಅಣ್ಣ, ನಾನು ಏನೋ ಕಷ್ಟಪಟ್ಟು ಅದನ್ನು ತೊಗೊಂಡಿದ್ದೀನಿ ಅಣ್ಣ, ನಾನು ಖಂಡಿತ ನಿಮಗೆ ತಲುಪಿಸ್ತೀನಿ ಅಂತೇಳಿ ಮಾತಾಡಿ ಆ ಫೋನ್ನ ಸೆರಗಲ್ಲಿ ಸುತ್ತಕೊಂಡು ಹಿಂಗೆ ತಿರುಗ್ತಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಬಾಲ ಬಂದುಬಿಡ್ತಾನೆ. ಇಲ್ಲೇ ಇರೋದು ಟ್ವಿಸ್ಟ್. ಇವಾಗ ಬಾಲ ಬಂದ ತಕ್ಷಣ ಯಾಕೆ ಶಾಂತಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಬಾಲ ಕೇಳೋ ಪ್ರಶ್ನೆಗೆ ಅವಳ ಹತ್ರ ಉತ್ತರನೇ ಇರಲ್ಲ. ಅಣ್ಣ ಅದು ಇದು ಅಂತ ಹೇಳ್ತಲೇ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವರು ಸರಳ ಅವರು ಲೋಹಿತ್ನ ಬೈತಾ ಇರ್ತಾರೆ. ಯಾಕೆ ಪುಷ್ಪ ಟೀಚರ್ ಬಂದಾಗ ನೀನು ಯಾಕೆ ಆ ರೀತಿ ಗಾಬರಿ ಪಟ್ಕೊಂಡೆ, ಯಾಕೆ ಈ ರೀತಿ ಎಲ್ಲ ಮಾಡಿದೆ, ನೀನು ಎಷ್ಟು ಕರೆದ್ರೂ ಹೊರಗಡೆ ಬರಲಿಲ್ಲ, ಏನೇ ತಪ್ಪು ಮಾಡಿದ್ದೆ ನೀನು ಅಂತೇಳಿ ಕಿವಿನೇ ಹೇಳ್ತಾ ಇರ್ತಾರೆ. ಅಮ್ಮ ಅದು ಏನೂ ಇಲ್ಲಮ್ಮ, ನಾನು ಯಾಕಮ್ಮ ತಪ್ಪು ಮಾಡಲಿ, ಸುಮ್ಮನೆ ಬರಲಿಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಕಣೆ ಏನೋ ಮಾಡಿದೆಯಾ ನೀನು. ಅಲ್ಲ ಕಣೆ ಆ ರಾಣಿ ನೋಡು ಎಂಥ ಸೀಟ್ ಸಿಗ್ತಿವಾಗ, ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತಂತೆ, ಪಾಸ್ ಆದ್ರೆ ಎಕ್ಸಾಮಲ್ಲಿ, ನೀನು ಓದ್ಕೊಂಡು ಇವಾಗ ಎಕ್ಸಾಮ್ ಬರೀಬೇಕು ಅಂತ ಸರಳ ಬೈತಾ ಇರ್ತಾಳೆ. ಅವ್ರಿಗೆ ಅವ್ರ ಮಕ್ಕಳ ಮೇಲೆ ತುಂಬ ಜವಾಬ್ದಾರಿ ಇರಬೇಕು, ಆದರೆ ಬೇರೆಯವ್ರ ಮಕ್ಕಳ ಮೇಲೆ ಇಷ್ಟೊಂದು ದ್ವೇಷ ಇರಬಾರ್ದು. ಅದು ಸ್ವಂತ ನಾದಿನಿ ಮಗಳ ಮೇಲೆ ಇಷ್ಟೊಂದು ದ್ವೇಷ ಇದೆ ಅಂತಂದರೆ ನಿಜವಾಗೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಹಿಂದೆ ಏನೋ ರೀಸನ್ ಇರ್ಬೋದು, ಕಾವೇರಿ ಮೋಸ ಮಾಡಿರ್ಬೋದು, ಬೇರೆ ಜೊತೆ ಹೋಗಿರ್ಬೋದು, ಮದುವೆ ಮಾಡ್ಕೊಂಡಿರ್ಬೋದು, ತಪ್ಪಿಲ್ದರೆ ಶಿಕ್ಷೆನೇ ಅನುಭವಿಸ್ತಿದಾರಲ್ವ. ಸೊ ಹಾಗಾಗಿ ಇನ್ನು ಫೈನಲಿ ಓದ್ಕೊಳ್ಳಿ ಅಂತೇಳಿ ಬೈತಾ ಇದ್ದಾರೆ. ಇಲ್ಲಿ ಒಂದು ಕಡೆ ರಾಣಿ ಅಂತೂ ಓದೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಬಿಡಿ, ಸಿಕ್ಕಾಬಟ್ಟೆ ಶುರು ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ರಾತ್ರಿಯೆಲ್ಲ ಓದಲೇಬೇಕು 5ನೇ ಕ್ಲಾಸ್ ಬುಕ್ಸ್ನ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಸತ್ಯಣ್ಣ ಕತ್ತಲಲ್ಲಿ ಓದಿಸ್ತಾ ಇರ್ತಾನೆ. ಸೊ ಕತ್ಲಲ್ಲೆಲ್ಲ ಮನೇಲೇ ಓದಿಸ್ತಾ ಇರ್ತಾನೆ. ತಂಗಿನ ಓದಿಸಿರ್ತಾನಲ್ವ ಅವಾಗ ಒಂದು ಟೈಮಲ್ಲಿ ಅದನ್ನು ಕೂಡ ನೆನಪು ಮಾಡ್ಕೊತಾನೆ. ಇನ್ನು ಎಷ್ಟೇ ನಿದ್ದೆ ಬಂದರೂ ಕೂಡ ಇವತ್ತು ಸೊಸೆನ ಓದಿಸ್ಲೇಬೇಕು ಅನ್ನೋದು ಸತ್ಯಣ್ಣ ಅಂದ್ಕೊಂಡಿರ್ತಾನೆ. ಇನ್ನು ಇಲ್ಲಿ ಬಾಲ ಕೇಳೋ ಪ್ರಶ್ನೆಗೆ ಶಾಂತಮ್ಮನ ಹತ್ರ ತುಂಬ ಗೊಂದಲದಿಂದ ಉತ್ತರನ ಕೊಡ್ತಾ ಇರ್ತಾರೆ. ಶಾಂತಮ್ಮ ಯಾಕೆ ಇಷ್ಟೊಂದು ಬೆವ್ತಿದ್ದೀರಾ, ಏನಾಯಿತು ಅಂತ ಅಂದಾಗ, ಅಣ್ಣ ಅದೇನಿಲ್ಲ ಅಣ್ಣ, ಸ್ಟೋರ್ ರೂಮಿಂದ ಬಂದಲ್ವಾ, ಸಿಕ್ಕಾಪಟ್ಟೆ ಸೆಕೆ ಆಯಿತು, ಹಾಗಾಗಿ ಸ್ವಲ್ಪ ಹೊರಗಡೆ ಉಸಿರಾಡಬೇಕು ಅಂತ ಬಂದೆ ಅಣ್ಣ ಅಂತೇಳಿ ಈ ರೀತಿ ಆನ್ಸರ್ನ ಕೊಡ್ತಾರೆ. ಕೊಟ್ಟ ತಕ್ಷಣ ನಾನು ಹೇಳಿದ್ನಲ್ವ ಗೊಂಬೆ ಹುಡುಕಿದ್ರ ನೀವು, ಯಾಕೋ ತುಂಬ ಗೊಂದಲಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗಿದ್ದೀರಾ ಅಂತ ಕೇಳ್ದಂಗೆಲ್ಲ ಆ ಗೊಂಬೆನ ಹುಡುಕಿದ್ರ ಅಂದ ತಕ್ಷಣ ಅಲ್ಲಿ ವರದಾ ಬಂದ್ಬಿಡ್ತಾನೆ. ವರದಾ ಬಂದ್ಬಿಟ್ಟು ಬೇಡ, ಆ ರೂಮಲ್ಲಿ ಯಾರು ಹೋಗೋ ಅವಶ್ಯಕತೆಯೇ ಇಲ್ಲ, ಹೋಗಬಾರ್ದು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾನೆ. ಇನ್ನು ಆರ್ಡರ್ ಮಾಡಿದ ತಕ್ಷಣ ಬಾಲ ಇದ್ಕೊಂಡು ಯಾಕೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಶಾಂತಮ್ಮಂತೂ ತುಂಬ ಕನ್ಫ್ಯೂಷನ್ ಆಗಿ ನಿಂತಿರ್ತಾರೆ. ಇನ್ನು ಏನಮ್ಮ ಅದು ಹಿಂದೆ ಕೈಯಲ್ಲಿ ಅಂತ ಹೇಳಿ ಕೇಳಿದಾಗ ಅವಳು ಏನು ತೋರಿಸ್ತಾಳೋ ಏನಿಲ್ವೋ ಗೊತ್ತಿಲ್ಲ. ಆಗಲಿ ಇಲ್ಲಿ ಒಂದು ಕಡೆ ಮಕ್ಕಳೆಲ್ಲ ಓದಿಸ್ತಾ ಇರ್ತಾರೆ. ತುಂಬ ಅವಳಂತೂ ಲೋಹಿತು ತುಂಬ ನೋವು ತಿನ್ಕೊಂಡು ಓದ್ತಾ ಇರ್ತಾಳೆ. ಚಂದು ಕೂಡ ಅವಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾನೆ ರಾಣಿಗೊಂದು ಕಡೆ. ನೋಡು ರಾಣಿ, ನಿಂಗೆ ಏನಾದರೂ ಅದು ಗೊತ್ತಿಲ್ಲ ಅಂತ ಅನಿಸಿದ್ರೆ ನನ್ನ ಕೇಳು, ಖಂಡಿತ ನಾನು ಹೇಳ್ಕೊಡ್ತೀನಿ ಅಂತ ಚಂದು ಹೇಳ್ತಾನೆ. ಆಯಿತು ಚಂದು ಅಂತ ಹೇಳ್ಬಿಟ್ಟು ಹೇಳಿದಾಗ ನೀನು ಹೋಗಿ ಮಲ್ಕೊಡೋ, ಇವಳು ಓದ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಚಂದುನ ಕಳಿಸ್ತಾನೆ ಅವರಪ್ಪ. ಮತ್ತು ಆಲ್ ದ ಬೆಸ್ಟ್ ರಾಣಿ, ನೀನು ಚೆನ್ನಾಗಿ ಓದ್ಕೊಂಡು ಏನಾದ್ರು ಡೌಟ್ ಇದ್ದರೆ ನನಗೆ ಕೇಳು ಅಂತ ಚಂದು ಹೋಗಿ ಲೋಹಿತು ಕೂಡ ಆಲ್ ದ ಬೆಸ್ಟ್ ಹೇಳ್ತಾನೆ ತಂಗಿ ಕೂಡ, ನೀನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ನಿದ್ದೆ ಮಾಡ್ತಾರೇ ಇರ್ತಾರೆ. ಇಲ್ಲಿ ಒಂದು ಕಡೆ ಸರಳ ಓದಿಸ್ತಾ ಇರ್ತಾರೆ ಮಗಳಿಗೆ ಬೈದು. ಎಷ್ಟು ಓದುತ್ತೆ ಅಂದ್ರೆ ಪುಟಾಣಿ ಸಿಕ್ಕಾಬಟ್ಟೆ ಓದ್ತಲೇ ಇರ್ತಾಳೆ. ಇವತ್ತು ಫುಲ್ಲು ಬುಕ್ಸ್ನೇ ಓದಬೇಕು ಅನ್ನೋದು ಡಿಸಿಷನ್ ತೊಗೊಂಡಿರ್ತಾಳೆ ಅವಳು. ಇಲ್ಲಿ ಸರಳ ಒಂದು ಕಡೆ ನಿದ್ದೆ, ಒಂದು ಕಡೆ ಹಂಗೆ ನಿದ್ದೆ ಮಾಡಿಕೊಂಡು ಇಬ್ಬರು ತಾಯಿ ಮಗಳಲ್ಲೇ ಬುಕ್ಸ್ ಮುಂದೆನೇ ಮಲ್ಕೊಬಿಡ್ತಾರೆ. ಆದರೆ ಇಲ್ಲಿ ಪಾಪು ಮಾತ್ರ ಓದ್ತಲೇ ಇರುತ್ತೆ ರಾಣಿ. ಅವ್ರ ಮಾವನು ಸಖತ್ ನಿದ್ದೆ ಹೋಗ್ಬಿಟ್ಟಿರ್ತಾನೆ. ಮಮ್ಮ ಒಂದು ಕೆಲಸ ಮಾಡು, ನೀನು ಹೋಗಿ ಮಲ್ಕೊಬಿಡು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಅಲ್ಲಿಗೆ ಸರಳ ಕೂಡ ಬರ್ತಾಳೆ. ಸರಳ ಬಂದ್ಬಿಟ್ಟು ಇವಳು ಇಷ್ಟೊಂದೆಲ್ಲ ಓದ್ತಾ ಇದ್ದಾಳಲ್ಲ, ಇನ್ನೂ ಓದ್ತಲೇ ಇದ್ದಾಳೆ, ನನ್ನ ಮಗಳು ನೋಡಿದ್ರೆ ಮಲ್ಕೊಂಡಿದ್ದಾಳೆ, ಇವಳು ಓದೋ ರೇಂಜ್ಗೆ ಏನಾದ್ರು ಪಾಸ್ ಆಗಿಬಿಟ್ರೆ ಇವಳಿಗೆ ಸ್ಕಾಲರ್ಶಿಪ್ ಸಿಕ್ಬಿಡುತ್ತಲ್ಲ ಅಂತ ನೀನು ಹೋಗಿ ಮಲ್ಕೊಳ್ಳೆ ರಾಣಿ, ಇನ್ನೂ ಓದ್ತಾ ಇದೆಯೇನೆ ಅಂದಾಗ, ಇಲ್ಲ ಅತ್ತೆ ನಂದು ಇನ್ನೊಂಚೂರು ಇದೆ ಓದೋದು, ಅದನ್ನೆಲ್ಲ ಮುಗಿಸಿ ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳಿದಾಗ ಏನು ಮಾಡ್ತಾಳೆ ಗೊತ್ತಾ ಕಿತಾಪತಿ, ಇಲ್ಲಿ ಕರೆಂಟ್ ಪೆಟ್ಟಿಗೆ ಹತ್ರ ಬಂದ್ಬಿಟ್ಟು ಫೀಸ್ನೇ ಕಿತ್ತಾಕ್ಬಿಡ್ತಾಳೆ. ಕಿತಾಪತಿ ಮುಂಡೆ, ನನಗಂತೂ ಸಿಟ್ಟು ಬರುತ್ತೆ ಬಿಡಿ. ಸೊ ಕ್ಯಾರೆಕ್ಟ್ರನ್ನ ಬೈತಾ ಇದ್ದೀನಿ ಅವ್ರನ್ನೆಲ್ಲ. ಸೊ ಇನ್ನೇನು ಕರೆಂಟ್ ಹೋಗ್ಬಿಡುತ್ತೆ. ಅತ್ತೆ ಅಂತ ಕಿರ್ಚ್ಕೊಂಡೊಳುತ್ತೆ ಮಗು ಪಾಪ. ಅವಳಿಗೆ ಇವಾಗ ಲೈಟ್ ಇರಲ್ಲ ಓದ್ಕೊಳ್ಳೋಕ್ಕೆ, ಅವಳು ಓದಲೇಬೇಕು ಅನ್ನೋ ಒಂದು ಕಾರಣ ಇಲ್ಲಿ ಬಂದು ಕೂತಿದೆ. ಆದರೂ ಕೂಡ ಮುಂದೆ ನೋಡ್ತಾ ಹೋಗಿ ನಿಜವಾಗೂ ಸಖತ್ ಬೇಜಾರಾಗುತ್ತೆ. ಅವಳು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಗುತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಮಾವ ಬರ್ತಾನೆ. ಯಾಕೆ ರಾಣಿ ಅಂತೇಳಿ ಕೇಳಿದಾಗ, ಮಮ್ಮ ಕರೆಂಟ್ ಹೋಯ್ತು ಮಮ್ಮ ಅಂದಾಗ, ಆದರೆ ನೀನೇನು ಯೋಚನೆ ಮಾಡಬೇಡ, ನಾನು ಲೈಟ್ ತೊಗೊಂಡು ಬರ್ತೀನಿ, ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ಹೋಗಿ ಮೇಣದ ಬತ್ತಿನ ಹಚ್ಕೊಂಡು ಬಂದು ಕೊಡ್ತಾನೆ. ಅದರಲ್ಲೇ ಓದ್ತೀಯ
ಓದ್ತೀಯ ರಾಣಿ ಅಂತ ಕೇಳಿದಾಗ, ಅಯ್ಯೋ ಮಮ್ಮ ನನಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ಖುಷಿಯಿಂದ ಓದ್ಕೋತೀನಿ ಅಂದಾಗ, ಮಗು ಇಷ್ಟೆಲ್ಲ ಆದರೂ ನಿಂಗೆ ಬೇಜಾರಾಗಲ್ವ ಅಂದಾಗ, ಮಾಮ ಯಾಕೆ ಬೇಜಾರು ಮಾಡ್ಕೋಬೇಕು, ನೀನು ಎಷ್ಟು ಚೆನ್ನಾಗಿ ನನ್ನ ಮಾಮ ಇದೆಯಾ, ಇಲ್ಲಿ ಬಂದು ಕ್ಯಾಂಡಲ್ ಇಟ್ಬಿಟ್ಟು ಓದು ಅಂತ ಹೇಳ್ತಾ ಇದೆಯಾ, ಇದಕ್ಕಿಂತ ಖುಷಿ ಏನು ಬೇಕು ಮಮ್ಮ, ನಮ್ಗೆ ಏನೇ ಸಿಕ್ಕಿದ್ರು ಕೂಡ ಅದನ್ನು ಸಂತೋಷವಾಗಿ ಸ್ವೀಕರಿಸ್ಬೇಕು ಮಮ್ಮ ಅಂತಾಳೆ. ನಿನ್ಗೆ ಎಷ್ಟು ದೊಡ್ಡ ಮನಸ್ಸಿದೆ ಅಂದರೆ ಅಮ್ಮ ಹೇಳ್ಕೊಟ್ಟಿದ್ದಾಳೆ ನನಗೆ ಅಂತ ರಾಣಿ ಹೇಳ್ತಾಳೆ. ಇನ್ನು ಎಲ್ಲ ಕಡೆಯೂ ಕರೆಂಟ್ ಇದೆಯಲ್ಲ, ಯಾಕೆ ನಮ್ಮ ಮನೇಲೆ ಕರೆಂಟ್ ಇಲ್ವೋ, ಇಲ್ಲಾಂದರೆ ಎಲ್ಲ ಕಡೆಯೂ ಇದೆಯೋ ಇಲ್ವೋ ಅಂತ ಅವ್ರ ಮಾವ ಒಂದ್ಸರಿ ಚೆಕ್ ಮಾಡ್ತಾರೆ. ಎಲ್ಲ ಮನೆಯಲ್ಲೂ ಕರೆಂಟ್ ಇರುತ್ತೆ, ಸೊ ಆದರೆ ಇವ್ರ ಮನೇಲಿ ಮಾತ್ರ ಇರೋದಿಲ್ಲ. ರಾಣಿ ನಾನು ಒಂದ್ಸರಿ ನೋಡ್ಕೊಬರ್ತೀನಿ ಅಂತ ಇಲ್ಲಿ ಬಂದಾಗ ಫೀಸ್ನ ಕಿತ್ತಾಕಿರ್ತಾರೆ. ಈ ಸರಳ ಕರೆಂಟ್ ಬಿಲ್ ಕಟ್ಟಿದ್ದಾಳೋ ಇಲ್ವೋ, ಯಾರಾದರೂ ಫೀಸ್ ಕಿತ್ತಾಕಿ ಹೋದ್ರು ಅಂತೇಳಿ ಸತ್ಯಣ್ಣ ಅನ್ಕೋತಾರಷ್ಟೇ. ಇನ್ನು ಇಲ್ಲಿ ಒಂದು ಕಡೆ ಮಾಮ ಅಂತ ಕಿರ್ಚ್ಕೋತಾಳೆ. ಯಾಕೆ ಅಂತಂದರೆ ಅತ್ತೆ ಅಂತ ಕಿರ್ಚ್ಕೋತಾಳೆ. ಯಾಕೆಂದರೆ ಅವಳು ಕ್ಯಾಂಡಲ್ಲೇ ಕಿತ್ಕೊಬಿಡ್ತಾಳೆ ಬಂದು. ಅದನ್ನೇ ಹೇಳಿದ್ದು, ಸಿಕ್ಕಾಬಟ್ಟೆ ಕಿತಾಪತಿ ಮಾಡ್ತಾ ಇದ್ದಾರೆ ಸರಳ ಅಂತೂ. ಯಾಕೆ ಆ ಮಗು ಕೈಲಿ ನೀನು ಕ್ಯಾಂಡಲ್ಲೇ ಕಿತ್ಕೋತಾ ಇದೆಯಾ, ಏನೇ ಆಗಿದೆ ನಿನಗೆ ಅಂದಾಗ, ನನ್ನ ಮಗಳು ಓದೋದು ಬೇಡವಾ, ಹಾಗಾಗಿ ನಮ್ಮ ಲೋಹಿತ್ಗೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ, ಕರೆಂಟ್ ಬೇರೆ ಇಲ್ವಲ್ಲ ಅಂತೇಳಿ ಹೇಳಿದಾಗ, ನೋಡೇ ಅವಳು ಇವಾಗ ಓದ್ತಾ ಇದ್ದಾಳೆ, ಈ ಟೈಮಲ್ಲಿ ಓದ್ತಾ ಇದ್ದಾಳೆ ಹೇಳ್ಬಿಡು, ಅವಳು ಮಲ್ಕೊಂಡಿದ್ದಾಳೆ ಕಣೆ, ಯಾಕೆ ಆ ಮಗುಗೆ ತೊಂದರೆ ಕೊಡ್ತೀಯಾ, ಅವಳಿಗೆ ಸೀಟ್ ಸಿಗಲಿ ಅಂತ ತಾನೇ ಇಷ್ಟೊಂದು ಒದ್ದಾಡ್ತಾ ಇರೋದು, ಪ್ಲೀಸ್ ಕಣೆ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಸತ್ಯಣ್ಣ. ಆದರೂ ಇಲ್ಲ ರೀ, ನನ್ನ ಮಗಳು ಓದಬೇಕು, ನನ್ನ ಮಗಳಿಗೆ ಸ್ಕಾಲರ್ಶಿಪ್ ಬೇಡವಾ, ನಿಮಗೆ ಅಲ್ವಾ ಹೆಲ್ಪ್ ಆಗೋದು, ಅವಳು ಫ್ರೀಯಾಗಿ ಸೀಟ್ ಸಿಗುತ್ತಲ್ವಾ ಅಂತೇಳಿ ಸರಳ ಹೇಳಿ ಈ ರೀತಿ ಮ್ಯಾನೇಜ್ ಮಾಡ್ತಾಳೆ. ಈಗೇನು ಕೊಡ್ತೀಯೋ ಕೊಡಲ್ವೋ ಫೈನಲಿ ಅಂತ ಸತ್ಯಣ್ಣ ಕೇಳಿದಾಗ, ಇಲ್ಲ ರೀ ಕೊಡಲ್ಲ, ಹೇಗಿದ್ರು ನನ್ನ ಕೆಟ್ಟೊಳಗೆ ಮಾಡಿದ್ದೀರಾ, ನೀವೇ ಕೆಟ್ಟೊಳಗೆ ಮಾಡ್ತಿರೋದು, ನನ್ನ ಕೆಟ್ಟಳು ಅಂದ್ಕೊಂಡ್ರು ಪರವಾಗಿಲ್ಲ ರೀ, ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳೇ ಬಿಡ್ತಾರೆ. ಇನ್ನು ಅವಳು ಹೊರಟೆ ಹೋಗ್ಬಿಡ್ತಾಳೆ. ಇಲ್ಲಿ ಒಂದು ಕಡೆ ಏನು ಮಾಡೋದು ಇವಾಗ ಅಂತ ಸತ್ಯಣ್ಣ ಯೋಚನೆ ಮಾಡಬೇಕಾದಾಗ, ರಾಣಿ ನೀನು ಓದಲೇಬೇಕಾ ಅಂತೇಳಿ ಕೇಳಿದಾಗ, ನಾನು ಓದಲೇಬೇಕು ಮಾಮ ಇವತ್ತು ಅಂತ ಹೇಳಿ ಹೇಳ್ತಾಳೆ. ಆಗ ಸರಿ ಆಗಿದ್ರೆ ಬಾ ಹೋಗೋಣ ಅಂತೇಳಿ ಒಂದು ಕಡೆ ಕರ್ಕೊಂಡು ಬರ್ತಾನೆ ಸತ್ಯಣ್ಣ. ಅದು ಎಲ್ಲಿಗೆ ಅಂತ ನೋಡ್ತಾ ಹೋಗಿ, ಇನ್ನು ಇಲ್ಲಿ ಲೋಹಿತ್ನ ಎದ್ದಾಳಿಸ್ಬಿಟ್ಟೆ, ಎದ್ದಾಳೆ ಮೇಕೆ ಓದು ಲೈಟ್ ಬೆಳಕಲ್ಲಿ ಅಂತ ಹೇಳ್ಬಿಟ್ಟು, ಸಾರಿ ಕ್ಯಾಂಡಲ್ ಬಲ್ಪಲ್ಲಿ ಅಂದಾಗ, ಅಮ್ಮ ನಾನು ಯಾಕಮ್ಮ ಕ್ಯಾಂಡಲಲ್ಲಿ ಓದಬೇಕು, ಕರೆಂಟ್ ಇಲ್ಲ, ಕರೆಂಟಲ್ಲಿ ಓದ್ತೀನಮ್ಮ ಅಂದಾಗ, ಕರೆಂಟ್ ಇಲ್ಲ ಕಣೆ, ಕರೆಂಟ್ ಹೋಗಿದೆ, ಎದ್ದಾಳೆ ಮೇಕೆ ಅಂತೇಳಿ ಎದ್ದಾಳಿಸ್ತಾಳೆ. ಅಮ್ಮ ನಂಗೆ ನಿದ್ದೆ ಬರ್ತಿದೆ ಅಮ್ಮ ಪ್ಲೀಸ್ ಅಮ್ಮ ಅಂತೇಳಿ ಹೇಳಿದಾಗ, ಇಲ್ಲ ಕಣೆ ಓದಲೇಬೇಕು ಅಂದಾಗ, ಅಮ್ಮ ಇದರಲ್ಲಿ ಏನಮ್ಮ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಎಲ್ಲರೂ ಇದರಲ್ಲಿ ಓದಿ ಕಣೆ ಚೆನ್ನಾಗೆ ಬೆಳೆದಿದ್ದು ಅಂತ ಹೇಳ್ಬಿಟ್ಟು ದೊಡ್ಡ ಅಧಿಕಾರಿಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಸೊ ಓದ್ತಿಯಲ್ಲ ಫಸ್ಟ್ ಇವಾಗ ಅಂತೇಳಿ ಗದ್ರಕೋತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ಅಂತೂ ಸೊಸೆಗೋಸ್ಕರ ನಿಜವಾಗೂ ತುಂಬ, ಇವಾಗಲೇ ನನಗೆ ಒಂಥರ ಕಣ್ಣೀರು ಬಂದಿದ್ದು, ಬೀದಿಲಿ ಲೈಟ್ ಇರುತ್ತಲ್ವ, ಆ ಲೈಟ್ ಹತ್ರ ಕರ್ಕೊಂಡು ಬಂದು ಆ ಮಗುನ ಕೂರಿಸ್ಬಿಟ್ಟು, ಇಲ್ಲಿ ಎಷ್ಟು ಬೇಕಾದ್ರೂ ಓದ್ಕೊಳ್ಳಮ್ಮ ನೀನು, ನಾನು ರಾತ್ರಿಯೆಲ್ಲ ಇಲ್ಲೇ ನಿಂತಿರ್ತೀನಿ, ನೀನು ಆರಾಮಾಗಿ ಓದ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಿಜವಾಗೂ ಕಣ್ಣೀರು ಬಂದಂಗೆ ಆಗ್ಬಿಡುತ್ತೆ. ಇಲ್ಲಿ ಒಂದು ಕಡೆ ಲೋಹಿತ್ನ ಓದಿಸ್ತಾ ಇರ್ತಾಳೆ ಸರಳ, ಕಿತಾಪತಿ ಮಾಡಿಕೊಂಡು ಮಗಳನ್ನ ಓದಿಸ್ತಾಳೆ. ಆದರೆ ಇಲ್ಲಿ ಸತ್ಯಣ್ಣ ಮಾತ್ರ ಬೀದಿಲಿ ನಿಂತ್ಕೊಂಡು ಆ ಮಗುನ ಬೀದಿಲಿ ಒಂದು ಟವಲ್ ಹಾಸ್ಬಿಟ್ಟು ಕುಂಡ್ರಿಸಿ ಓದಿಸ್ತಾ ಇರ್ತಾನೆ. ಈ ದೃಶ್ಯನ ನೋಡಿದಾಗಂತೂ ನನಗೆ ನಿಜವಾಗೂ ಯಾವ ಮಕ್ಕಳಿಗೂ ಈ ರೀತಿ ಕಷ್ಟ ಬರಬಾರ್ದು ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಈ ಎಪಿಸೋಡ್ ಇವತ್ತು ತುಂಬ ಚೆನ್ನಾಗಿತ್ತು. ಸೊ ಇನ್ನೇನು ಇಲ್ಲಿ ಇವರಿಬ್ಬರು ಸುಮ್ಮನೆ ಅವಳ ಹತ್ರ ಕ್ಯಾಂಡಲ್ ಕಿತ್ಕೊಂಡು ಬಂದಿದ್ದು ಅಷ್ಟೇನೆ, ಅವ್ರು ಓದ್ಕೊಳ್ಳೇ ಇಲ್ಲ ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಬೆಳಗಾಗ್ತಾ ಇದೆ, ರಾಣಿ ಎಲ್ಲ ಸಿಲೆಬಸ್ ಕೂಡ ಮುಗಿಸಿದ್ದಾಳೆ. ನೋಡೋಣ ನಾಳೆ ಸಂಚಿಕೆಯಲ್ಲಿ ಎಕ್ಸಾಮಿಗೆ ಕೂರಿಸ್ತವ್ರೆ, ಇಲ್ಲಿ ಕೂಡ ದೊಡ್ಡ ಕಿತಾಪತಿ ನಡೀತಿದೆ ಅಂತ ಅನ್ನಿಸ್ತಿದೆ. ನಾಳೆ ಎಪಿಸೋಡಲ್ಲಿ ಸ್ವಲ್ಪ ಡೌಟು ಅಥವಾ ಹಾಕಬಹುದೇನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಒಂದು ಕಡೆ ಹೋಗೋದಿದೆ ಒಂದು 3 ಡೇಸು. ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ, ಖಂಡಿತ ಎಪಿಸೋಡ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ ಸಿಕ್ಕಿದ್ರೆ ನಾಳೆ ಎಷ್ಟೊತ್ತನ್ನಾಗಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.